ಮೇಡಮ್ ಫ್ರೀ ಇದ್ದೀರಾ? ಓ ದೀಪಾ, ಬನ್ನಿ. ಏನಿಲ್ಲ, GST ಅಮ್ನೆಸ್ಟಿ ಸ್ಕೀಮ್ ಸರ್ಕ್ಯುಲರ್ನ ನೋಡ್ತಿದ್ದೆ. ಬನ್ನಿ, ಕೂತ್ಕೊಳ್ಳಿ. ಮೇಡಮ್, ನಂಗೂ ಸ್ವಲ್ಪ GST ಆಮ್ನೆಸ್ಟಿ ಸ್ಕೀಮ್ನ ಡೀಟೇಲ್ಸ್ ಬೇಕಿತ್ತು. ನಮ್ಮ ಆಫೀಸ್ಗೆ ಬರೋ ಎಷ್ಟೊಂದು ಜನ ಕ್ಲೈಂಟ್ಸ್ಗೆ ಉತ್ತರ ಕೊಡೋಕ್ಕೆ ನಂಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಶೋರ್ ದೀಪಾ, ನಾನು ಈಗಲೇ GST ಅಮ್ನೆಸ್ಟಿ ಸ್ಕೀಮ್ ಕ್ಲಾರಿಫಿಕೇಶನ್ ಸರ್ಕ್ಯುಲರ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. GST ಆಮ್ನೆಸ್ಟಿ ಸ್ಕೀಮ್ ಯಾವ ವರ್ಷಗಳಿಗೆ ಅನ್ವಯವಾಗುತ್ತೆ? 2017-18, 2018-19, 2019-20 ಆರ್ಥಿಕ ವರ್ಷಗಳಿಗೆ ಅನ್ವಯವಾಗತ್ತೆ. ಬಾಕಿ ತೆರಿಗೆಯನ್ನು ಕಟ್ಟಲು ಕೊನೆಯ ದಿನಾಂಕ ಯಾವುದು? ಮಾರ್ಚ್ 31, 2025. ಬಾಕಿ ತೆರಿಗೆಯನ್ನು ಪಾವತಿಸಿದ ನಂತರ ಏನು ಮಾಡಬೇಕು? ಬಾಕಿ ತೆರಿಗೆಯನ್ನು ಪಾವತಿಸಿದ ನಂತರ GST ಆನ್ಲೈನ್ ಪೋರ್ಟಲ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು. GST ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು? ಜೂನ್ 30, 2025. ಒಂದಕ್ಕಿಂತ ಹೆಚ್ಚು ಆರ್ಥಿಕ ವರ್ಷಗಳಿಗೆ ಸಂಬಂಧಿಸಿದ ಪ್ರಕರಣಗಳಿದ್ದರೆ ಒಂದೇ ಅರ್ಜಿಯನ್ನು ಸಲ್ಲಿಸಬಹುದೇ? ಇಲ್ಲ, ಈ ಯೋಜನೆಯ ಸದುಪಯೋಗ ಪಡೆಯಲು ಪ್ರತ್ಯೇಕವಾಗಿ ಆರ್ಥಿಕ ವರ್ಷವಾರು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಸೆಕ್ಷನ್ 73(9) ರಡಿಯಲ್ಲಿ ಆದೇಶ ಹೊರಡಿಸುವ ಪ್ರಕರಣಗಳಲ್ಲಿ ಈಗಾಗಲೇ DRC 03 ಮೂಲಕ ತೆರಿಗೆ ಬಾಕಿ ಪಾವತಿಸಿದ್ದರೆ ಮುಂದುವರಿಯುವುದು ಹೇಗೆ? ಎಲೆಕ್ಟ್ರಾನಿಕ್ ಲಯಬಿಲಿಟಿ ಲೆಡ್ಜರ್ನಲ್ಲಿರುವ ಅರಿಯರ್ಸ್ ಡಿಮ್ಯಾಂಡ್ಗೆ DRC 03A ಅಡ್ಜಸ್ಟ್ ಮಾಡುವ ಮೂಲಕ. ಈಗಾಗಲೇ ಬಾಕಿ ತೆರಿಗೆಗಳು ಅನ್ವಯಿಸುವಂತೆ ಬಡ್ಡಿ ಮತ್ತು ದಂಡ ಪಾವತಿಸಿದ್ದರೆ ಕರದಾತರಿಗೆ ಮರುಪಾವತಿ ಸಿಗುವುದೇ? ಇಲ್ಲ, ಮರುಪಾವತಿ ಸಿಗುವುದಿಲ್ಲ. ಈಗಾಗಲೇ ಬಾಕಿ ಇರುವ ತೆರಿಗೆಯಲ್ಲಿ ಸ್ವಲ್ಪ ತೆರಿಗೆಯನ್ನು ಪಾವತಿಸಿದ್ದರೆ ಈ ಯೋಜನೆಯ ಸದುಪಯೋಗ ಪಡೆಯಬಹುದೇ? ಬಾಕಿ ತೆರಿಗೆಯನ್ನು ಸಂಪೂರ್ಣವಾಗಿ ಪಾವತಿಸಿದ ನಂತರವೇ ಈ ಯೋಜನೆಯ ಸದುಪಯೋಗ ಪಡೆಯಬಹುದು. ಸೆಕ್ಷನ್ 129 ಮತ್ತು 130 ರಡಿಯಲ್ಲಿ ಈಗಾಗಲೇ ದಂಡವನ್ನು ಪಾವತಿಸಿರುವ ಪ್ರಕರಣಗಳಿಗೆ ಈ ಯೋಜನೆ ಅನ್ವಯವಾಗುವುದೇ? ಇಲ್ಲ, ಅನ್ವಯವಾಗುವುದಿಲ್ಲ. GST ಆಮ್ನೆಸ್ಟಿ ಸ್ಕೀಮ್ಗೆ ಸಂಬಂಧಿಸಿದಂತೆ ಹೊರಡಿಸಿರುವ ಅಧಿಸೂಚನೆ ಮತ್ತು ಸುತ್ತೋಲೆಗಳು ಯಾವುವು, ಎಲ್ಲಿ ಸಿಗುತ್ತವೆ? KGST ಟ್ಯಾಕ್ಸ್ ಅಧಿಸೂಚನೆ ಸಂಖ್ಯೆ 10/2024, ದಿನಾಂಕ 16/11/2024. KGST ಸುತ್ತೋಲೆ ಸಂಖ್ಯೆ 30/2024, ದಿನಾಂಕ 22/11/2024. ಈ ಯೋಜನೆಯ ಮಾಹಿತಿಯು gst.kar.nic.in ನಲ್ಲಿ ದೊರೆಯುತ್ತದೆ. GST ಅಮ್ನೆಸ್ಟಿ ಸ್ಕೀಮ್ ವರ್ತಕ ಸ್ನೇಹಿ ಯೋಜನೆಯಾಗಿದೆ. 2017-18, 2018-19, 2019-20 ಆರ್ಥಿಕ ವರ್ಷಗಳಿಗೆ ಸಂಬಂಧಿಸಿದ ತೆರಿಗೆ ಬಾಕಿಯನ್ನು ನಿಗದಿತ ಅವಧಿಯಲ್ಲಿ ಪಾವತಿಸಿದರೆ ಬಡ್ಡಿ ಮತ್ತು ದಂಡವನ್ನು ಮನ್ನಾ ಮಾಡುವ ಯೋಜನೆಯಾಗಿದೆ. ಬಾಕಿ ಇರುವ ತೆರಿಗೆಯನ್ನು ಪಾವತಿಸಲು ಕೊನೆಯ ದಿನಾಂಕ 31 ಮಾರ್ಚ್ 2025. ತೆರಿಗೆಯನ್ನು ಪಾವತಿಸಿದ ನಂತರ ಈ ಯೋಜನೆಯಡಿ ನಿಗದಿತ ನಮೂನೆಯಲ್ಲಿ GST ಆನ್ಲೈನ್ ಪೋರ್ಟಲ್ ಮೂಲಕವೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜೂನ್ 2025. ಈ ಯೋಜನೆಯ ಸದುಪಯೋಗ ಪಡೆಯಲು 2017-18, 2018-19 ಮತ್ತು 2019-20 ತೆರಿಗೆ ಬಾಕಿ ಇರುವ ಆರ್ಥಿಕ ವರ್ಷಗಳಿಗೆ ವರ್ಷವಾರು ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಸಂಬಂಧ ವರ್ತಕರು ಇಲಾಖೆಯ GST ಪೋರ್ಟಲ್ ಅಥವಾ ಇಮೇಲ್ ಅಥವಾ ಅಂಚೆಯ ಮೂಲಕ ನೀಡಲಾಗಿರುವ ನೋಟಿಸ್ ಅಥವಾ ಆದೇಶಗಳನ್ನು ಪರಿಶೀಲಿಸಿ ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. GST ಪಾವತಿಸೋಣ, ಸಮೃದ್ಧ ದೇಶ ನಿರ್ಮಿಸೋಣ. ಸದಾ ನಿಮ್ಮ ಸೇವೆಯಲ್ಲಿ ಕರ್ನಾಟಕ ವಾಣಿಜ್ಯ ತೆರಿಗೆಗಳ ಇಲಾಖೆ.